ರಾಮ ಆದರ್ಶವಾಗಿ ನಿಲ್ತಾನೆ. ಹೇಗೆ ಎಂದರೆ, ರಾಮ ಯಾವತ್ತೂ ಕೂಡ ಭೂಮಿಯನ್ನ, ತಾಯಿಯನ್ನ ಬಿಟ್ಟುಕೊಟ್ಟಂಥವನೇ ಅಲ್ಲ. ತಾಯಿಯನ್ನ ಎಷ್ಟು ಪ್ರೀತಿಸ್ತಿದ್ದನೋ ಭೂಮಿಯನ್ನೂ ಕೂಡ ಅಷ್ಟೇ ಪ್ರೀತಿಸ್ತಾ ಇದ್ದ. ಅದಕ್ಕೊಂದು ದೃಷ್ಟಾಂತವನ್ನು ಹೇಳ್ತೇನೆ. ಲಂಕೆಯನ್ನೆಲ್ಲ ಗೆದ್ದ ನಂತರ ರಾಮನಿಗೆ ಲಕ್ಷ್ಮಣ ಕೇಳ್ತಾನೆ, ಸ್ವರ್ಣ ಲಂಕೆಯನ್ನ ಗೆದ್ದಿದ್ದೇವೆ, ಆದರೆ ನೀನು ಇಲ್ಲಿರೋದು ಬೇಡ, ಅಯೋಧ್ಯೆಗೆ ಹೋಗೋಣ ಹೇಳ್ತಾ ಇದ್ದೀಯಾ, ಯಾಕೆ ಅಂತ. ಆಗ ರಾಮ ಹೇಳ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಪಿ ಸ್ವರ್ಣಮಯೀ ಲಂಕಾ, ಬಂಗಾರದ ಲಂಕೆಯಾದರೂ ಕೂಡ ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಲಕ್ಷ್ಮಣ. ಜನನಿ ಜನ್ಮಭೂಮಿಶ್ಚ, ನನ್ನ ಹೆತ್ತಂತಹ ತಾಯಿ, ಹೊತ್ತಂತಹ ಮಣ್ಣು ಎರಡೂ ಕೂಡ ಸ್ವರ್ಗಕ್ಕಿಂತಲೂ ಮಿಗಿಲಾದವು ಅಂತ ಹೇಳಿ ರಾಮ ಹೇಳ್ತಾನೆ. ಆದ್ದರಿಂದ ಎಲ್ಲ ದೇಶವಾಸಿಗಳು ಕೂಡ ನಮ್ಮ ಮಣ್ಣನ್ನ, ನಮ್ಮ ತಾಯಿಯನ್ನ ರಾಮನಂತೆ ಪ್ರೀತಿಸಬೇಕಾಗಿದೆ.